I heartily welcome you all again for the biological classes. In my yesterday hour of teaching, we learnt about the diversity in the living world, how many organisms are discovered, and the system of classification. What is taxonomy, what is systematics, and what are the things are come under the systematics. That is identification, how we are going to identify the organisms and place them in a system of classification, and what is nomenclature. And we also learnt about the binomial nomenclature introduced by the Carolus Linnaeus, and we learnt regarding the rules of binomial nomenclature, and also we learnt about how we are going to classify the organisms are based on the morphological and anatomical characteristics, and also we learnt about what is taxon. And today we are going to learn about the taxonomic categories. ನಾನು ನಿಮ್ಮನ್ನು ಮತ್ತೊಮ್ಮೆ ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿನ್ನೆಯ ನನ್ನ ತರಗತಿಯಲ್ಲಿ ನಾವು ಜೀವ ಜಗತ್ತಿನಲ್ಲಿರುವಂಥ ವೈವಿಧ್ಯತೆ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರ ಜೊತೆಗೆ ಒಂದು ವರ್ಗೀಕರಣ ವ್ಯವಸ್ಥೆ ಹೇಗಿರ್ತದೆ ಅನ್ನೋದನ್ನು ಅಧ್ಯಯನ ಮಾಡಿದ್ವಿ. ಅದರೊಳಗೆ ಟ್ಯಾಕ್ಸಾನಮಿ ಅಂದರೆ ಏನು, ಸಿಸ್ಟಮೆಟಿಕ್ಸ್ ಅಂದರೆ ಏನು, ಈ ಸಿಸ್ಟಮೆಟಿಕ್ದಲ್ಲಿ ಬರುವಂಥ ಅಂಶಗಳ್ಯಾವು, ಅದರ ಜೊತೆಗೆ ಐಡೆಂಟಿಫಿಕೇಷನ್ ಅಂದರೆ ಗುರುತಿಸುವಿಕೆ, ನಾವು ಯಾವ ರೀತಿ ಪ್ರಾಣಿಗಳನ್ನು ಗುರುತಿಸಬೇಕು, ಈ ಪ್ರಾಣಿಗಳನ್ನು ಈ ವರ್ಗೀಕರಣದ ವ್ಯವಸ್ಥೆಯಲ್ಲಿ ಅವುಗಳ ಜಾಗವನ್ನು ಯಾವ ರೀತಿ ಕಲ್ಪಿಸಬೇಕು ಅನ್ನೋದನ್ನು ಕಲ್ತೀವಿ. ಅದರ ಜೊತೆ ನಾಮಕರಣ ವ್ಯವಸ್ಥೆ, ಕೆರ್ಲಸ್ ಲಿನಾಯಸ್ ಅನ್ನುವಂಥ ವಿಜ್ಞಾನಿ ಕೊಟ್ಟಂತಹ ದ್ವೀಪದ ನಾಮಕರಣ ವ್ಯವಸ್ಥೆ ಯಾವ ರೀತಿ ಇರ್ತದೆ, ಅದನ್ನು ಇಡೀ ಜಗತ್ತು ಯಾವ ರೀತಿ ಏನು ಮಾಡಿತು ಅಕ್ಸೆಪ್ಟ್ ಮಾಡಿತು ಅನ್ನೋದನ್ನು ಕಲ್ತೀವಿ. ಅದ್ರ ಜೊತೆ ದ್ವೀಪದ ನಾಮಕರಣ ವ್ಯವಸ್ಥೆಯಲ್ಲಿರುವಂಥ ನಿಯಮಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೆ ಕ್ಲಾಸಿಫಿಕೇಷನ್, ವರ್ಗೀಕರಣ ಅಂದರೆ ಏನು, ಯಾವ ರೀತಿ ನಾವು ಹೊರ ಪ್ರಾಣಿಗಳನ್ನು ಅವುಗಳ ರೂಪ, ಹೊರಗಿನ ರೂಪ ಮತ್ತು ಒಳಗಿನ ರಚನೆ, ಅಂಗರಚನೆಯ ಮೇಲೆ ಆಧಾರದ ಮೇಲೆ ಯಾವ ರೀತಿ ನಾವು ವರ್ಗೀಕರಣ ಮಾಡಿದ್ದೀವಿ ಅನ್ನೋದನ್ನು ಕಲ್ತೀವಿ. ವರ್ಗೀಕರಣ ಮಾಡ್ಬೋದು ಅಂತ ಕಲ್ತೀವಿ. ಅದರ ಜೊತೆ ಈ ಕೆಟಗರಿಗೆ, ಈ ಗುಂಪುಗಳಿಗೆ ಇರುವಂಥ ವೈಜ್ಞಾನಿಕ ಹೆಸರು ಟ್ಯಾಕ್ಸಾ ಅನ್ನೋದ್ರ ಬಗ್ಗೆ ನಾವು ಕಲ್ತೀವಿ. ಇವತ್ತಿನ ದಿವಸ ನಾವು ವರ್ಗೀಕರಣದ ಗುಂಪುಗಳ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀವಿ. ಹಾಗಾದರೆ ಈ ವರ್ಗೀಕರಣ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಗುಂಪುಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಇವತ್ತು ನಾವು ಕಲ್ತಾ ಇದ್ದೀವಿ. ದ ಟ್ಯಾಕ್ಸಾನಮಿ, ಅ ಟ್ಯಾಕ್ಸಾನಮಿಕ್ category is a rank or the level in the hierarchical classification of the organism. A taxonomic category is a rank or level in the hierarchical classification of the organism ಅಂತ. ಅಂದರೆ ಏನು, ಜೀವಿಗಳ ಕ್ರಮಾನುಗತ ವರ್ಗೀಕರಣದ ವ್ಯವಸ್ಥೆಯಲ್ಲಿ ಬರುವಂತಹ ಶ್ರೇಣಿ ಅಥವಾ ಯಾವುದೇ ಹಂತವನ್ನು ನಾವೇನು ಕರಿಬೋದು ಅಂತಂದರೆ ವರ್ಗೀಕರಣದ ಗುಂಪುಗಳು ಅಂತ ಕರಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ವರ್ಗೀಕರಣ ವ್ಯವಸ್ಥೆಯಲ್ಲಿ ಬರುವಂತಹ ಕ್ರಮಾನುಗತ ವರ್ಗೀಕರಣ, ಜೀವಿಗಳ ಕ್ರಮಾನುಗತ ವರ್ಗೀಕರಣದ ಪ್ರತಿ ಶ್ರೇಣಿ ಅಥವಾ ಹಂತಗಳನ್ನು ನಾವೇನು ಕರಿಬೋದು ಅಂತಂದರೆ ವರ್ಗೀಕರಣದ ಗುಂಪುಗಳು ಅಂತ ನಾವು ಕರಿಬೋದು. ಅ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಇಸ್ ಅ ರ್ಯಾಂಕ್ ಆರ್ ಲೆವೆಲ್ ಇನ್ ದ ಹೆರಾರ್ಕಿಯಲ್ ಕ್ಲಾಸಿಫಿಕೇಶನ್ ಆಫ್ ದ ಆರ್ಗ್ಯಾನಿಸಮ್ ಅಂತ ನಾವು ಕರಿತೀವಿ. So each category is the unit of classification, or in fact is represents a rank, and it is commonly called as taxon. ಅಂದರೆ ಇಲ್ಲಿ ಬರುವಂತಹ ಪ್ರತಿ ಗುಂಪು, ಈ ವರ್ಗೀಕರಣದ ವ್ಯವಸ್ಥೆಯಲ್ಲಿ ಬರುವಂತಹ ಪ್ರತಿ ಗುಂಪು ಅದು ಒಂದು ಶ್ರೇಣಿಯಾಗಿರ್ತದೆ. ಅದನ್ನು ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ, ಟ್ಯಾಕ್ಸಾನ್ ಅಂತ ಕರಿತೀವಿ. ನೋಡ್ರಿ, ವರ್ಗೀಕರಣ ವ್ಯವಸ್ಥೆಯಲ್ಲಿ ಬರುವಂಥ ನೋಡ್ರಿ ಪ್ರತಿ ಹಂತ ಅಥವಾ ಪ್ರತಿ ಶ್ರೇಣಿಯನ್ನು ನಾವು ಟ್ಯಾಕ್ಸಾನ್ ಅಂತ ಕರಿತೀವಿ. ಮೀನ್ಸ್ ದ ಕಿಂಗ್ಡಮ್ ಈಸ್ ಆಲ್ಸೋ ಟ್ಯಾಕ್ಸಾನ್, ದ ಫೈಲಮ್ ಈಸ್ ಆಲ್ಸೋ ಟ್ಯಾಕ್ಸಾನ್, ದ ಕ್ಲಾಸ್ ಈಸ್ ಆಲ್ಸೋ ಟ್ಯಾಕ್ಸಾನ್, ದ ಆರ್ಡರ್ ಈಸ್ ಆಲ್ಸೋ ಟ್ಯಾಕ್ಸಾನ್, ದ ಫ್ಯಾಮಿಲಿ ಈಸ್ ಆಲ್ಸೋ ಟ್ಯಾಕ್ಸಾನ್, ದ ಜೀನಸ್ ಈಸ್ ಆಲ್ಸೋ ಟ್ಯಾಕ್ಸಾನ್, ಆ್ಯಂಡ್ ದ ಸ್ಪೀಸೀಸ್ ಆರ್ ಆಲ್ಸೋ ಟ್ಯಾಕ್ಸಾನ್. ಅಂದರೆ ಪ್ರತಿ ಶ್ರೇಣಿ, ಇಲ್ಲಿ ಸಾಮ್ರಾಜ್ಯನೂ ಟ್ಯಾಕ್ಸಾನ್ ಆಗಿರ್ತದೆ, ವಂಶನೂ ಟ್ಯಾಕ್ಸಾನ್ ಆಗಿರ್ತದೆ, ವರ್ಗನೂ ಟ್ಯಾಕ್ಸಾನ್ ಆಗಿರ್ತದೆ, ಗಣನೂ ಟ್ಯಾಕ್ಸಾನ್ ಆಗಿರ್ತದೆ, ಕುಟುಂಬ ಸಹಿತ ಟ್ಯಾಕ್ಸಾನ್ ಆಗಿರ್ತದೆ,
ಜಾತಿ ಅಥವಾ ಕುಲನೂ ಸಹಿತ ಟ್ಯಾಕ್ಸಾನ್ ಆಗಿರ್ತದೆ, ಸ್ಪೀಸಿಸ್ ಪ್ರಭೇದನೂ ಸಹಿತ ಟ್ಯಾಕ್ಸಾನ್ ಆಗಿರ್ತದೆ. ಈ ಪ್ರತಿ ಶ್ರೇಣಿಯನ್ನು ನಾವೇನು ಕರಿತೀವಿ ಅಥವಾ ಪ್ರತಿ ಗುಂಪುಗಳನ್ನು ನಾವೇನು ಕರಿತೀವಿ ಟ್ಯಾಕ್ಸಾನ್ ಅಂತ ಸಾಮಾನ್ಯವಾಗಿ ನಾವು ಕರಿತೀವಿ. ಸೊ ಇದನ್ನು 1 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ಸ್ದಲ್ಲಿ ಬಹಳಷ್ಟು ಸರಿ ಕೇಳ್ತಾರೆ. ವಾಟ್ ಈಸ್ ಟ್ಯಾಕ್ಸಾನ್ ಅಂತ ಕೇಳ್ತಾರೆ, ಹೌದಾ? ನೋಡ್ರಿ, what is taxon? Each category in the unit of classification. In fact, it represents the rank. It is commonly called as the taxon anta. So that there are 7 obligate categories are present, and also there are some intermediate categories are present. 7 ಪ್ರಮುಖ ಗುಂಪುಗಳಿವ. ಈ ವರ್ಗೀಕರಣದ ವ್ಯವಸ್ಥೆಯಲ್ಲಿ ನಾವು 7 ಪ್ರಮುಖ ಗುಂಪುಗಳನ್ನಾಗಿ ಮಾಡಿದ್ದೀವಿ. ಅದರ ಜೊತೆಗೆ ಬಹಳಷ್ಟು ನಡುವಿನ ಗುಂಪುಗಳು ಸಹಿತ ಅವ ಅಂತ ಹೇಳ್ತಾರೆ. ನೋಡ್ರಿ, 7 ಪ್ರಮುಖ ಗುಂಪುಗಳು ಯಾವುದಪ್ಪ ಅಂತಂದರೆ ಸಾಮ್ರಾಜ್ಯಗಳು. ಜೀವಿಗಳನ್ನು ನಾವೇನು ಮಾಡಿದ್ದೀವಿ, ವಿ ಕ್ಲಾಸಿಫೈಡ್ ದ ಆರ್ಗ್ಯಾನಿಸಮ್ ಇಂಟು ಕಿಂಗ್ಡಮ್ಸ್ ಇಂಟು ಫೈಲಮ್ ಫಾರ್ ಎನಿಮಲ್ಸ್, ದ ಡಿವಿಷನ್ ಫಾರ್ ದ ಪ್ಲಾಂಟ್ಸ್. The phylums or the divisions are classified into classes. The classes are classified into orders. Orders are classified into families. The families are classified into genus, and genus includes several species. ನೋಡ್ರಿ, ಈ ವರ್ಗೀಕರಣ 7 ಪ್ರಮುಖ ಗುಂಪುಗಳಾಗ್ಯಾವ ಅಂತ ಹೇಳಿದ್ವಿ. ಆ 7 ಪ್ರಮುಖ ಗುಂಪುಗಳು ಯಾವಪ್ಪ ಅಂತಂದರೆ ಸಾಮ್ರಾಜ್ಯ, ಕಿಂಗ್ಡಮ್ ಅಂದರೆ ಸಾಮ್ರಾಜ್ಯ, ಫೈಲಮ್ ಅಂದರೆ ವಂಶ. ನಾವು ಪ್ರಾಣಿಗಳನ್ನು ವರ್ಗೀಕರಣ ಮಾಡಬೇಕಾದ್ರೆ ಫೈಲಮ್ಗಳಾಗಿ, ಕಿಂಗ್ಡಮ್ಗಳನ್ನು ಫೈಲಮ್ಗಳಾಗಿ ವರ್ಗೀಕರಣ ಮಾಡಿದ್ದೀವಿ. ಫೈಲಮ್ ಅಂದರೆ ಕನ್ನಡದ ವಂಶ ಅಂತ ಕರಿತೀವಿ. ಡಿವಿಷನ್, ಸಸ್ಯಗಳನ್ನು ವರ್ಗೀಕರಣ ಮಾಡಬೇಕಾದ್ರೆ ನಾವು ಕಿಂಗ್ಡಮ್ಗಳನ್ನು ಡಿವಿಷನ್ಗಳಾಗಿ ವರ್ಗೀಕರಣ ಮಾಡ್ತೀವಿ. ಡಿವಿಷನ್ ಅಂತಂದರೆ ವಿಭಾಗ ಅಂತ ಕರೀತಾರೆ. ಫೈಲಮ್ ಅಥವಾ ಡಿವಿಷನ್ಗಳನ್ನು ವಿ ಕ್ಲಾಸಿಫೈಡ್ ಇಂಟು ಕ್ಲಾಸಸ್ ಅಂತಾರೆ. ಅಂದರೆ ಇವುಗಳನ್ನು ಗಣಗಳಾಗಿ ವರ್ಗಗಳಾಗಿ ವರ್ಗೀಕರಣ ಮಾಡಿದ್ದೀವಿ. ಈ ವರ್ಗಗಳನ್ನು ಗಣಗಳಾಗಿ ವರ್ಗೀಕರಣ ಮಾಡಿದ್ದೀವಿ. ಈ ಗಣಗಳನ್ನು ಕುಟುಂಬಗಳಾಗಿ ವರ್ಗೀಕರಣ ಮಾಡಿದ್ದೀವಿ. ಕುಟುಂಬಗಳನ್ನು ಏನು ಮಾಡ್ತಪ್ಪ ಅಂದರೆ ಜೀನಸ್ ಅಂದರೆ ಕುಲ ಅಥವಾ ಜಾತಿ ಆಗಿ ವರ್ಗೀಕರಣ ಮಾಡಿದಾರೆ. ಅವುಗಳಲ್ಲಿ ಬಹಳಷ್ಟು ಪ್ರಭೇದದ ಜೀವಿಗಳಿರ್ತಾವೆ ಅಂತ ಹೇಳಿದ್ರು. ಸೊ ಇಟ್ ಈಸ್ ದ ಡಿಸೆಂಡಿಂಗ್ ಆರ್ಡರ್ ಆಫ್ ದ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಆ್ಯಂಡ್ ದಿಸ್ ಈಸ್ ದ ಅಸೆಂಡಿಂಗ್ ಆರ್ಡರ್ ಆಫ್ ದ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಇನ್ನು 2 ಮಾರ್ಕ್ಸ್ ಕೇಳ್ತಾರೆ ನಿಮಗೆ. ರೈಟ್ ದ ಡಿಸೆಂಡಿಂಗ್ ಆರ್ಡರ್ ಆಫ್ ದ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಕೇಳ್ತಾರೆ, ಅಥವಾ ರೈಟ್ ದ ಅಸೆಂಡಿಂಗ್ ಆರ್ಡರ್ ಆಫ್ ದ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಕೇಳ್ತಾರೆ. ಡಿಸೆಂಡಿಂಗ್ ಅಂದರೆ ಅವರೋಹಣ, ಅಸೆಂಡಿಂಗ್ ಅಂದರೆ ಆರೋಹಣ ಅಂತ ಕರೀತಾರೆ. ಅಂದರೆ ಅವರೋಹಣ ಪದ್ಧತಿಯಲ್ಲಿ ಕಿಂಗ್ಡಮ್, ಫೈಲಮ್ ನಂತರ ಕ್ಲಾಸ್ ನಂತರ ಆರ್ಡರ್ ನಂತರ ಫ್ಯಾಮಿಲಿ ನಂತರ ಜೀನಸ್ ನಂತರ ಸ್ಪೀಸಿಸ್. ಅಸೆಂಡಿಂಗ್ ಆರ್ಡರ್ ಅಂದರೆ ದ ಸ್ಪೀಸಿಸ್. ನೋಡಿರಿ ಇಲ್ಲಿ ಹೆಂಗೆ ಬರ್ತದೆ, ದ ಸ್ಪೀಸಿಸ್ ಆರ್ ದ ಲೋವೆಸ್ಟ್ ಕ್ಯಾಟಗರಿ ಅಂತ ಕರಿತೀವಿ. ಅಂದರೆ ಅತಿ ಕೆಳಗಿನ ಹಂತ. ವರ್ಗೀಕರಣ ವ್ಯವಸ್ಥೆಯಲ್ಲಿ ಅತಿ ಕೆಳಗಿನ ಹಂತವನ್ನು ಸ್ಪೀಸಿಸ್ ಅಂತ ಕರಿತೀವಿ. ಸ್ಪೀಸಿಸ್ಗಳನ್ನು ಅಂದರೆ ಪ್ರಭೇದಗಳನ್ನು ಕೂಡಿಸಿ ಜಾತಿಗಳಾಗ್ಯವ, ಜಾತಿಗಳು ಕೂಡಿಕೊಂಡು ಕುಟುಂಬಗಳಾಗ್ಯವ, ಕುಟುಂಬಗಳು ಕೂಡಿಕೊಂಡು ಗಣಗಳಾಗ್ಯವ, ಗಣಗಳು ಕೂಡಿಕೊಂಡು ವರ್ಗಗಳು ಕೂಡಿಕೊಂಡು ವಂಶ ಅಥವಾ ವಿಭಾಗಗಳಾಗ್ಯವ, ವಿಭಾಗ ಕೂಡಿಕೊಂಡು ಏನಾಗಿದೆ ಸಾಮ್ರಾಜ್ಯ ಆಗಿದೆ ಅಂತ. ಅಂದರೆ ದ ಸ್ಪೀಸಿಸ್, ದ ಗ್ರೂಪ್ ಆಫ್ ಸ್ಪೀಸಿಸ್ ಆರ್ ಕಾಲ್ಡ್ genus, group of genus is called as family, the group of family is called as group of order is called as class, the group of class is called as phylum or division, the group of phylum or division is called as kingdom ಅಂತ ಕರೆಯೋದು. ಇದು ಡಿಸೆಂಡಿಂಗ್ ಆರ್ಡರ್ ಆದರೆ ಇದು ಅಸೆಂಡಿಂಗ್ ಆರ್ಡರ್. ಇದೇ ರೀತಿ ಹಿಂಗೆ ಬರೋದಂದರೆ ದಿಸ್ ಇಸ್ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಸ್ಪೀಸಿಸ್ ಟು genus ಟು ಫ್ಯಾಮಿಲಿ ಟು ಆರ್ಡರ್ ಟು ಕ್ಲಾಸ್ ಟು ಫೈಲಮ್ ಆ್ಯಂಡ್ ಕ್ಲೈಮ್. So 7 obligate categories are present, and there are several intermediate categories also present, like superclass, subclass, superorder, suborder, superfamily, subfamily, the genus, subgenus, deme, race, like that several ಇಂಟರ್ಮೀಡಿಯೇಟ್ ಕ್ಯಾಟಗರೀಸ್ ಆಲ್ಸೋ ಪ್ರೆಸೆಂಟ್ ಅಂತ. ಈ ರೀತಿಯಾದ ಬಹಳಷ್ಟು ನಡುವೆ ನಾವು ವರ್ಗೀಕರಣ ಮಾಡಬೇಕಾದ್ರೆ ಬಹಳಷ್ಟು ಸೂಪರ್ ಫ್ಯಾಮಿಲಿ, ಸಬ್ ಫ್ಯಾಮಿಲಿ, ಸೂಪರ್ ಆರ್ಡರ್, ಸಬ್ ಆರ್ಡರ್, ಸೂಪರ್ ಕ್ಲಾಸ್, ಸಬ್ ಕ್ಲಾಸ್, ರೇಸ್, ಈ ರೀತಿ ನಾವು ಇಂಟರ್ಮೀಡಿಯೇಟ್ ನಡುವಿನ ಗುಂಪುಗಳನ್ನಾಗಿ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಹಾಗೆ ನಾವು ಇವತ್ತಿನ ದಿವಸ 7 ಗುಂಪುಗಳ ಬಗ್ಗೆ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ 7 categories. And also we are
we are placing the organisms, systematically placing the organisms in the categories. ಕೆಟಗರಿಯಲ್ಲಿ ವ್ಯವಸ್ಥೆಯಲ್ಲಿ ಅಂದರೆ ನಾಮಕರಣ ಯಾವ ರೀತಿ ಮಾಡಬಹುದು ಅನ್ನೋದನ್ನು ನಾವು ಇವತ್ತು ಕಲಿತೀವಿ. The species are nothing but the species are the lowest category, and it is the group of individual with the fundamental similarities. One species is distinguished from the other species from its morphological characters. Example for this is like the Magnifera indica, or you can take the example of Panthera leo. So see, it's a binomial nomenclature. Always the genus name is start with the capital letter, the species name is start with the small letter. When it is handwritten, it should be underlined separately. See here, the Magnifera indica is the scientific name of mango, whereas the Panthera leo is the scientific name of lion. So in case of these two, the indica and the species leo indicate the species or the name of specific epithet ಅಂತಾರೆ. ಸ್ಪೀಸಿಸ್ ಏನಪ್ಪ ಅಂತಂದರೆ ವರ್ಗೀಕರಣ ವ್ಯವಸ್ಥೆಯಲ್ಲಿರುವಂಥ ಅತ್ಯಂತ ಕೆಳಗಿನ ಶ್ರೇಣಿ. ವರ್ಗೀಕರಣ ವ್ಯವಸ್ಥೆಯಲ್ಲಿರುವಂಥ ಅತ್ಯಂತ ಕೆಳಗಿನ ಶ್ರೇಣಿಯನ್ನು ನಾವೇನು ಕರಿತೀವಿ ಪ್ರಭೇದಗಳು ಅಂತ ಕರಿತಾರೆ. ಈ ಪ್ರಭೇದಗಳು ಒಂದು ಪ್ರಭೇದದ ಜೀವಿ ಮತ್ತೊಂದು ಪ್ರಭೇದದ ಜೀವಿಯ ನಾವು ಹೋಲಿಕೆಯನ್ನು ಮಾಡಿದಾಗ ಅದೇನಿರ್ತದೆ ಅಂದರೆ ವಿಭಿನ್ನವಾಗಿರ್ತದೆ. ಯಾವ ರೀತಿ ವಿಭಿನ್ನವಾಗಿರ್ತದೆ ಅಂದರೆ ಅದರ ರೂಪದಲ್ಲಿ, ಹೊರೆಯ ಚರ್ಯ ಮೇಲೆ ಅದೇನಿರ್ತದೆ ವಿಭಿನ್ನವಾಗಿರ್ತದೆ. ಆದ ಕಾರಣ ಒಂದು ಪ್ರಭೇದದ ಜೀವಿ ಮತ್ತೊಂದು ಪ್ರಭೇದದ ಜೀವಿ ಏನಾಗಿರ್ತದೆ ವಿಭಿನ್ನ ಆಗಿರ್ತವೆ. ಈಗ ನೋಡ್ರಿ, ಪ್ಯಾಂಥರಾ ಇಸ್ ಅ ಜೀನಸ್ ಫಾರ್ ಲಯನ್ and also it is a genus for the tigris. ನೋಡ್ರಿ, the leo is also species, the tigris also species, but they are together in the genus Panthera. ನೋಡ್ರಿ, ಒಂದು ಪ್ರಭೇದದ ಜೀವಿ ಮತ್ತೊಂದು ಪ್ರಭೇದದ ಜೀವಿಗೆ ವಿಭಿನ್ನವಾಗಿರ್ತದೆ. ಯಾವ ಮುಖೇನ ವಿಭಿನ್ನವಾಗಿರ್ತದೆ? ಹೊರಗಿನ ರೂಪದಲ್ಲಿ ವಿಭಿನ್ನವಾಗಿರ್ತದೆ. ಅದಕ್ಕೆ the leo and the it is a Panthera tigris is the scientific name of tiger. Panthera leo is a scientific name of lion. ಅರ್ಥ ಆಯ್ತಾ? ಸೊ ನೋಡ್ರಿ, ಸಿಂಹವನ್ನು ನೋಡಿದಾಗ ಹುಲಿಯನ್ನು ನೋಡಿದಾಗ ಹೊರಗಿನ ರೂಪ ಹುಲಿದು ಬೇರೆ ಸಿಂಹದು ಬೇರೆ. ಇವುಗಳಿಗೆ ನಾವೇನು ಕರಿತೀವಿ? ಸ್ಪೀಸಿಸ್ ಅಂತ ಕರಿತೀವಿ. ಫಂಡಮೆಂಟಲ್ ಸಿಮಿಲ್ಯಾರಿಟೀಸ್ ಅಂದರೆ ಮೂಲಭೂತವಾದಂತಹ ಕೆಲವೊಂದು ಸಮಾನ ಅಂಶಗಳನ್ನು ಹೊಂದಿರ್ತವೆ. ಪ್ರಭೇದಗಳೇನಿರ್ತವೆ ಅಂದರೆ ಮೂಲಭೂತವಾಗಿ ಕೆಲವೊಂದು ಸಮಾನ ಅಂಶಗಳನ್ನು ಹೊಂದಿರ್ತವೆ. ಆದರೆ ಒಂದು ಪ್ರಭೇದದಿಂದ ಮತ್ತೊಂದು ಪ್ರಭೇದಕ್ಕೆ ಕೆಲವೊಂದು ಭಿನ್ನವಾಗಿರ್ತವೆ ಅಥವಾ ವ್ಯತ್ಯಾಸಗಳನ್ನು ಹೊಂದಿರ್ತವೆ ಅಂತ ಹೇಳ್ತಾರೆ. ದೆನ್ ಕಮಿಂಗ್ ಟು ದ ಜೀನಸ್. ಜೀನಸ್ ಇಸ್ ದ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಸೀಸ್ ವಿತ್ ಫ್ಯೂ ಸಿಮಿಲ್ಯಾರಿಟೀಸ್ ಅಂತಾರೆ. ಅಂದರೆ ಈ ಪ್ರಭೇದಗಳ ರಿಲೇಟೆಡ್ ಸ್ಪೀಸೀಸ್ ಅಂದರೆ ಸಮಾನವಾಗಿರುವಂತಹ ಪ್ರಭೇದಗಳ ಸಮಾನ ಅಂಶಗಳನ್ನು ಹೊಂದಿದಂತಹ ಪ್ರಭೇದಗಳ ಗುಂಪಿಗೆ ನಾವು ಜಾತಿ ಅಥವಾ ಕುಲ ಅಂತ ಕರಿತೀವಿ. ಈ ಜೀನಸ್ ನಾವು ಎಕ್ಸಾಂಪಲ್ ಕೊಡಬೇಕಾದ್ರೆ ಜೀನಸ್ ಪ್ಯಾಂಥೆರಾ the genus Panthera include 3 species or more than that. 3 species or more than that. So Panthera leo is a scientific name of lion. Panthera tigris is a scientific name of tiger. Panthera pardus is a scientific name of leopard. So all 3, the tiger, lion and leopard is belong to one genera, that is Panthera. It is different than the genera Felis. The Felis is the genus name of the cat. Felis, the scientific name of cat is Felis domestica. So that the cat genus is different than the lion genus or tiger genus. ನೋಡಿ, ಜೀನಸ್ ಅಂದರೆ ಕುಲ. ಒಂದೇ ಕೆಲವೊಂದು ಸಮಾನ ಅಂಶಗಳನ್ನು ಹೊಂದಿದಂತಹ
ಪ್ರಭೇದಗಳ ಗುಂಪಿಗೆ ನಾವೇನು ಕರಿತೀವಿ ಜೀನಸ್ ಅಥವಾ ಜಾತಿ ಅಂತ, ಕುಲ ಅಂತ ಕರಿತೀವಿ. ಇದರೊಳಗೆ 3 ಪ್ರಕಾರದ ಅಥವಾ 3ಕ್ಕಿಂತ ಹೆಚ್ಚು ಪ್ರಕಾರದ ಪ್ರಭೇದಗಳಿರ್ತವೆ. ಜೀನಸ್ ಪ್ಯಾಂಥರ ಅನ್ನುವಂತಹ ಜೀನಸ್ದೊಳಗೆ 3 ಬೇರೆ ಬೇರೆ ಪ್ರಕಾರದ ನಾವೇನು ಕರಿತೀವಿ ಜೀವಿಗಳನ್ನು ನೋಡಿದ್ದೀವಿ. ಪ್ಯಾಂಥರಾ ಲಿಯೋ ಅಂದರೆ ಸಿಂಹದ ಏನಂತೀವಿ ವೈಜ್ಞಾನಿಕ ಹೆಸರು, ಪ್ಯಾಂಥರಾ ಟೈಗ್ರಿಸ್ ಹುಲಿಯ ವೈಜ್ಞಾನಿಕ ಹೆಸರು, ಪ್ಯಾಂಥರಾ ಲಿಯೋ ಪಾರ್ಡಸ್ ಅಂತಾರೆ ಇದು ಚಿರತೆಯ ವೈಜ್ಞಾನಿಕ ಹೆಸರು. ನೋಡ್ರಿ, ಹುಲಿ, ಚಿರತೆ ಮತ್ತು ಸಿಂಹ 3 ಸಹಿತ ಒಂದೇ ಕುಲಕ್ಕೆ ಸಂಬಂಧಿಸಿದ್ದು, ಒಂದೇ ಜಾತಿಯ ಪ್ರಭೇದಗಳು ಅಂತ ಕರೀತಾರೆ. ಇದು ಬೆಕ್ಕಿನ ಜಾತಿಗೆ ಏನಾಗಿದೆ ವಿಭಿನ್ನವಾಗಿದೆ. ಬೆಕ್ಕಿನ ಜಾತಿ ಅಥವಾ ಕುಲ ಯಾವುದು ಅಂದರೆ ಫಿಲಸ್ ಅಂತ ಕರಿತೀವಿ. ಫಿಲಸ್ ಡೊಮೆಟಿಕ್ಸ ಇದು ಬೆಕ್ಕಿನ ವೈಜ್ಞಾನಿಕ ಹೆಸರು. ದೆನ್ ಫ್ಯಾಮಿಲಿ, ದ ಗ್ರೂಪ್ ಆಫ್ ಜೀನಸ್ is called as family with fewest characteristics, with fewest similar characteristics as compared to the genus and the species. Family is a group of related genus with fewest similar characteristics as compared with the genus and the species anta kartare. The families of animals are having the suffix IDAE, whereas the families of the plants is having the suffix of ACAE. ACEAE. Example like Felidae. 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 Felidae is a family for both the cat and the tiger. Felidae is the family for both cat and the tiger. So the Felis and the Panthera is belong to the Felidae family, which is totally different than the Canidae family. Canidae. Canidae is a family for the dogs. ನೋಡ್ರಿ, ಬೆಕ್ಕು ಮತ್ತು ನೋಡ್ರಿ ಫ್ಯಾಮಿಲಿ ಅಂದರೆ ಕುಟುಂಬ. ಕುಟುಂಬ ಅಂದರೆ ಜಾತಿಗಳ ಗುಂಪಿಗೆ ನಾವೇನಂತೀವಿ ಕುಟುಂಬ ಅಂತ ಕರಿತೀವಿ. ಅದರೊಳಗೆ ಕೆಲವು ಸ್ವಲ್ಪ ಪ್ರಮಾಣದ ಮಾತ್ರ ಗುಣಲಕ್ಷಣಗಳು ಹೊಂದಿರ್ತಾವೆ ಅಂತ ಹೇಳ್ತಾರೆ. ಹೀಗೆ ಫ್ಯಾಮಿಲಿ ಫಿಲಿಡಿಯೇ ಇದು ಯಾವುದು ಕುಟುಂಬ ಅಂತಂದರೆ ಇದು ಬೆಕ್ಕು ಮತ್ತು ಹುಲಿಯ ಎರಡೂ ಕುಟುಂಬ ಫಿಲಿಡಿಯೇ. ಇದು ಕೆನಿಡಿಯೇ ಫ್ಯಾಮಿಲಿದಿಂದ ವಿಭಿನ್ನವಾಗಿದೆ. ಕೆನಿಡಿಯೇ ಇದು ನಾಯಿಗಳ ಫ್ಯಾಮಿಲಿ ಅಂತ. ಕೆನಿಡಿಯೇ ಇಸ್ ಅ ಫ್ಯಾಮಿಲಿ ಆಫ್ ಡಾಗ್ಸ್ ಅಂತಾರೆ. ನಾನು ನಿಮ್ಗೆ ಹೇಳಿದೆ, ಯಾವಾಗಲೂ ಫ್ಯಾಮಿಲಿಗಳನ್ನು ಹೇಳಬೇಕಾದ್ರೆ ಕೆಲವೊಂದು ಪ್ರತ್ಯಯಗಳನ್ನು ಯೂಸ್ ಮಾಡ್ತಾರೆ, ಉಪಯೋಗವನ್ನು ಮಾಡ್ತಾರೆ. IDAE ಪ್ರತ್ಯಯನ ಎನಿಮಲ್ ಫ್ಯಾಮಿಲಿಗಳನ್ನು ಹೇಳಬೇಕಾದ್ರೆ ಹೇಳ್ತಾರೆ, ಅದರ ಉಪಯೋಗ ಮಾಡ್ತಾರೆ, ಸಫಿಕ್ಸ್ ಅಂತ ಕರಿತೀವಿ. ICAE ಫ್ಯಾಮಿಲಿ ಪ್ರತ್ಯಯವನ್ನು ಪ್ಲಾಂಟ್ಸ್ಗಳ ಫ್ಯಾಮಿಲಿಗಳಿಗೆ ಹೇಳಬೇಕಾದ್ರೆ ಹೇಳ್ತಾರೆ. ಲೈಕ್ ಸೋಲಾನೇಸಿಯೇ, ಮೈಮೋಸಿಯೇ, ಫೆಬೇಸಿಯೇ ಇವೆಲ್ಲ ಸಸ್ಯಗಳ ಕುಟುಂಬಗಳು ಅಥವಾ ದ ಫ್ಯಾಮಿಲೀಸ್ ಆಫ್ ದ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ನೋಡಿರಿ, ಸೋಲಾನೇಸಿಯೇ, ಅಪೋಸೈನೇಸಿಯೇ, ಫೆಬೇಸಿಯೇ, ಲಿಲಿಯೇಸಿಯೇ, ಸೋಲಾನೇಸಿಯೇ. ಅಂದರೆ ಪ್ರಾಣಿಗಳು ಹೇಳಬೇಕಾದ್ರೆ ಕೆನಿಡಿಯೇ, ಹೊಮಿನಾಯ್ಡಿಯೇ, ಮನುಷ್ಯರ ಫ್ಯಾಮಿಲಿ ಅಥವಾ ಹೊಮಿನಾಯ್ಡಿಯೇ, ಮುಸ್ಕಿಡಿಯೇ, ಹೌದಾ, ಈ ರೀತಿ ಹೇಳ್ತಾರೆ. ದೆನ್ ದ ಗ್ರೂಪ್ ಆಫ್ ಫ್ಯಾಮಿಲೀಸ್ ಇಸ್ ಕಾಲ್ಡ್ ಎಸ್ ಆರ್ಡರ್. ಲೈಕ್ ಆರ್ಡರ್ ಪ್ರೈಮೇಟಾ ಅಥವಾ ಆರ್ಡರ್ ಕಾರ್ನಿವೋರಾ. ಆರ್ಡರ್ ಕಾರ್ನಿವೋರಾ. ಆರ್ಡರ್ ಕಾರ್ನಿವೋರಾ include both the family Felidae and Canidae. Order Carnivora include both the families Felidae and Canidae. Like Primata. Order Primata is includes the monkeys, apes and also the human beings. Order Primata means the group of families is called as order. The group of order is called as class. Example, class Mammalia. Class Mammalia. The class Mammalia include 10 orders like order Chiroptera, order Carnivora, order Primata, order several orders. They are present in, means 10 orders which are present in the class Mammalia. Means ನೋಡ್ರಿ, ಈ ವರ್ಗ ಗಣಗಳನ್ನು ಕೂಡಿಕೊಂಡು ವರ್ಗಗಳನ್ನಾಗಿ ಮಾಡಿದ್ದಾರೆ. Then the group of classes is called as phylum in case of the animals. The group of classes are called as division
in case of the plants. Like class, so like phylum Chordata. Phylum Chordata include 5 classes like class Aves, class Reptilia, class Amphibia, class Aves and class Mammalia. ನೋಡಿರಿ, ಫೈಲಮ್ ಅಂದರೆ ವಂಶ ಅಂತ ಕರಿತೀವಿ. ಈ ವಂಶ ಏನಪ್ಪ ಅಂದರೆ ಈ ಗಣಗಳನ್ನು ಅಥವಾ ವರ್ಗಗಳನ್ನು ಗುಂಪಿಗೆ ನಾವೇನು ಕರಿತೀವಿ, ಫೈಲಮ್ ಅಥವಾ ವಂಶ ಅಂತ ಕರಿತೀವಿ. ಇದನ್ನು ವಂಶವನ್ನು ಪ್ರಾಣಿಗಳ ವರ್ಗೀಕರಣದಲ್ಲಿ ಉಪಯೋಗ ಮಾಡ್ತಾರೆ, ಡಿವಿಷನ್ ವಿಭಾಗಗಳನ್ನು ಸಸ್ಯಗಳ ವರ್ಗೀಕರಣದಲ್ಲಿ ಉಪಯೋಗ ಮಾಡ್ತಾರೆ. ಹಾಗಾದರೆ ಈ ಗಣಗಳ ಗುಂಪಿಗೆ ನಾವೇನು ಕರಿತೀವಿ, ಡಿವಿಷನ್ ಅಂತೀವಿ ಸಸ್ಯಗಳಲ್ಲಿ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಕಾರ್ಡೇಟಾ ಅನ್ನುವಂಥ ಒಂದು ಏನಪ್ಪ ಅಂದರೆ ಫೈಲಮ್ ಅದ. ಈ ಫೈಲಮ್ದೊಳಗೆ 5 ಕ್ಲಾಸಸ್ಗಳು ಬರ್ತಾವೆ, ಅಂದರೆ 5 ವರ್ಗಗಳು ಬರ್ತಾವೆ. ಯಾವಪ್ಪ ಅಂತಂದರೆ ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಹಕ್ಕಿಗಳು ಮತ್ತು ಸಸ್ತನಿಗಳು. ಇವುಗಳನ್ನೆಲ್ಲ ಕೂಡಿಕೊಂಡು ನಾವೇನು ಮಾಡಿದ್ವಿ, ಕಾರ್ಡೇಟಾ ಅಂತ ಮಾಡಿದ್ವಿ. ಯಾಕಂದರೆ ಅವುಗಳ ಗುಣಲಕ್ಷಣಗಳು. ಎಲ್ಲ ಕಾರ್ಡೇಟಾ ಯಾಕಂತಾರಂದರೆ ದೇ ಆರ್ ಹ್ಯಾವಿಂಗ್ ಡಾರ್ಸಲ್ ಹೋಲೋ ನರ್ವ್ ಕಾರ್ಡ್, ನೋಟೋಕಾರ್ಡ್ ಇಸ್ ಪ್ರೆಸೆಂಟ್, ಫೆಲಾಂಜಿಯಲ್ ಗಿಲ್ಸ್ ಆರ್ ಪ್ರೆಸೆಂಟ್, ಪೋಸ್ಟ್ ಏನಲ್ ಟೇಲ್ ಇಸ್ ಪ್ರೆಸೆಂಟ್. ಅಂದರೆ ಎಲ್ಲ ಪ್ರಾಣಿಗಳಿಗೆ ಕಶೇರುಕ ಇರ್ತದೆ, ಬೆನ್ನೊಳಗಿರ್ತದೆ ಕಶೇರುಕ ಇರ್ತದೆ, ಬೆನ್ನು ಹುರಿ ಇರ್ತದೆ, ನರ ವ್ಯವಸ್ಥೆ ಇರ್ತದೆ. ಆಮೇಲೆ ಇದಕ್ಕೆ ಪೋಸ್ಟ್ ಏನಂತ ಅಂದರೆ ಬಾಲಗಳಿರ್ತಾವೆ. ಇವುಗಳ ಆಧಾರದ ಮೇಲೆ ಏನು ಮಾಡಿದಾರೆ, ವರ್ಗೀಕರಣವನ್ನು ಮಾಡಿದ್ದಾರೆ. ಹಾಗೆ ಸಾಮ್ರಾಜ್ಯ, ಈ ಫೈಲಮ್ಗಳನ್ನು ಕೂಡಿಕೊಂಡು ಸಾಮ್ರಾಜ್ಯ ಮಾಡ್ಯಾರ. ಹಾಗೆ ನೋಡ್ರಿ, ಗ್ರೂಪ್ ಆಫ್ ಎನಿಮಲ್ಸ್, ಟೋಟಲ್ ಎನಿಮಲ್ಸ್ಗಳನ್ನು ಕೂಡಿಕೊಂಡು ಏನು ಮಾಡ್ಯಾರ, ಪ್ರಾಣಿ ಸಾಮ್ರಾಜ್ಯ ಮಾಡ್ಯಾರ. ಎಲ್ಲ ಸಸ್ಯಗಳನ್ನು ಕೂಡಿಕೊಂಡು ಸಸ್ಯ ಸಾಮ್ರಾಜ್ಯಗಳಾಗಿ ವರ್ಗೀಕರಣ ಮಾಡಿದ್ದಾರೆ. ಸೊ ಇವತ್ತು ನಾವು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಏನು ಸ್ಪೀಸಿಸ್ ಅಂದರೆ ಏನು, ಜೀನಸ್ ಅಂದರೆ ಏನು, ಫ್ಯಾಮಿಲಿ ಅಂದರೆ ಏನು, ಆರ್ಡರ್ ಅಂದರೆ ಏನು, ಕ್ಲಾಸ್ ಅಂದರೆ ಏನು, ಫೈಲಮ್ ಅಂದರೆ ಏನು ಮತ್ತು ಕಿಂಗ್ಡಮ್ ಅಂದರೆ ಏನು. ಈಗ ನಾವೇನು ಕಲಿತೀವಿ ಅಪ್ಪ ಅಂತಂದರೆ ಟೋಟಲ್ 4 ಸ್ಪೀಸಿಸ್ ಯಾವ ರೀತಿ ನಾವು ವರ್ಗೀಕರಣ ಮಾಡಬಹುದು, ವರ್ಗೀಕರಣ ಯಾವ ರೀತಿ ನಾವು ಮಾಡಬೇಕು, ಸ್ಪೀಸಿಸ್ಗಳ ಬಗ್ಗೆ ನಾವು ಕಲಿಯೋಣ. ದ ಫಸ್ಟ್ ಒನ್ ಈಸ್ 2 ಪ್ರಾಣಿಗಳು ಮತ್ತು 2 ಸಸ್ಯಗಳ ಬಗ್ಗೆ ಕಲಿಯೋಣ. ದ ಫಸ್ಟ್ ಒನ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ಹೌಸ್ ಫ್ಲೈ. ಹೌಸ್ ಫ್ಲೈ ಕನ್ನಡದಾಗ ಏನು ಕರಿತೀವಿ ನಾವು, ನೊಣ ಅಂತ ಕರಿತೀವಿ. ನೋಡಿರಿ, ದ ಕಿಂಗ್ಡಮ್, ನೊಣವನ್ನು ಯಾವ ರೀತಿ ನಾವು ಕ್ಲಾಸಿಫಿಕೇಶನ್ ವರ್ಗೀಕರಣ ಮಾಡ್ಬೋದು ಅಂತೇಳಿ ಇವತ್ತು ಕಲಿತಾ ಇದ್ದೀವಿ. ದ ಕಿಂಗ್ಡಮ್ ಆಫ್ ಹೌಸ್ ಫ್ಲೈ ಈಸ್ Animalia. Animalia. The phylum is Arthropoda. Arthropoda. ಯಾಕಂದರೆ ಹೌಸ್ ಫ್ಲೈ ಇದು ಒಂದು ಏನಪ್ಪ ಅಂತಂದರೆ ಸಂಧಿಪಾದಿಯಾಗಿದೆ. ಆರ್ಥೋಪೋಡ ಅಂದ್ರೇನು, ಪೋಡ ಪಾದ, ಆರ್ಥೋ ಸಂಧಿ, ಆರ್ಥ್ರಸ್ ಅಂದರೆ ಸಂಧಿ. ನೋಡಿರಿ, ಹೌಸ್ ಫ್ಲೈ ನೊಣ ಏನಪ್ಪ ಅಂದರೆ ಒಂದು ಸಂಧಿಪಾದಿಯಾಗಿದೆ. ಕಿಂಗ್ಡಮ್ ಎನಿಮಲಿಯಾವನ್ನು 10 ಫೈಲಮ್ಗಳಾಗಿ ಕ್ಲಾಸಿಫಿಕೇಶನ್ ಮಾಡ್ತಾರೆ, ವರ್ಗೀಕರಣ ಮಾಡ್ತಾರೆ. ಅದರೊಳಗೆ ಒಂದು ಫೈಲಮ್ ವಂಶ ಯಾವುದಪ್ಪ ಅಂದರೆ ಆರ್ಥೋಪೋಡ ಅಥವಾ ಸಂಧಿಪಾದಿ ಅಂತ. ಸೊ ದ ಕ್ಲಾಸ್ ಆಫ್ ಹೌಸ್ ಫ್ಲೈ ಈಸ್ ಇನ್ಸೆಕ್ಟಾ. ನೋಡಿರಿ, ದ ಫೈಲಮ್ ಆರ್ಥೋಪೋಡ ಹ್ಯಾವಿಂಗ್ ದ 6 ಕ್ಲಾಸಸ್, 6 ಕ್ಲಾಸಸ್ ಅವು. 6 ಕ್ಲಾಸಸ್ದೊಳಗೆ ಹೌಸ್ ಫ್ಲೈದ ಕ್ಲಾಸ್ ಯಾವುದಪ್ಪ ಅಂದರೆ ಇನ್ಸೆಕ್ಟಾ. ಹೌದಾ, ಇನ್ಸೆಕ್ಟಾ ಅಂತ ಕರಿತೀವಿ. ಸೊ ಇನ್ಸೆಕ್ಟಾ, ದ ಆರ್ಡರ್ ಆಫ್ ಹೌಸ್ ಫ್ಲೈ ಈಸ್ ಡಿಪ್ಟೆರಾ. ನೋಡ್ರಿ, ಇನ್ಸೆಕ್ಟ್ಸ್ಗಳಲ್ಲಿ 3 ಪ್ರಕಾರದ ಆರ್ಡರ್ಗಳನ್ನಾಗಿ ಮಾಡ್ತಾರೆ. ಡಿಪ್ಟೆರಾ, ಲಿಯೋಪ್ಟೆರಾ ಹೀಗೆ ಮಾಡ್ತಾರೆ. ಅದರೊಳಗೆ ಹೌಸ್ ಫ್ಲೈದು ಆರ್ಡರ್ ಯಾವುದಪ್ಪ ಅಂದರೆ ಡಿಪ್ಟೆರಾ. ದ ಫ್ಯಾಮಿಲಿ ಆಫ್ ಹೌಸ್ ಫ್ಲೈಸ್ ಮುಸ್ಕಿಡಿಯೇ. ಮುಸ್ಕಿಡೇ, ಫ್ಯಾಮಿಲಿ ಆಫ್ ಹೌಸ್ ಫ್ಲೈಸ್ ಮುಸ್ಕಿಡೇ. The genus is Musca. Musca. The species is Domestica. ನೋಡಿರಿ, ಈ ರೀತಿ ವರ್ಗೀಕರಣ ಮಾಡಬೇಕು. ಹೌಸ್ ಫ್ಲೈದು ಯಾವ ರೀತಿ ವರ್ಗೀಕರಣ ಮಾಡಬೇಕಂದ್ರೆ ನೋಡಿ, ಅವರೋಹಣ ಪದ್ಧತಿಯೊಳಗೆ ಈ ರೀತಿ ಒಂದು ಮಾರ್ಕ್ ಹಾಕೋಬೇಕು. ದೊಡ್ಡದು ಕಿಂಗ್ಡಮ್ಮು, ಅತಿ ಚಿಕ್ಕದು ಸ್ಪೀಸಿಸ್ಸು. ಮತ್ತು ಜೀನಸ್ ಹೆಸರು ಬರೀಬೇಕಾದ್ರೆ the first letter is capital and it is handwritten. When it is handwritten, it should be underlined separately. Species Domestica, like that. Housefly is belong to kingdom Animalia, phylum Arthropoda, class Insecta, order Diptera, family Muscidae, genus Musca,
ಸ್ಪೀಸಿಸ್ ಡೊಮೆಸ್ಟಿಕಾ. ಈ ರೀತಿ ವರ್ಗೀಕರಣವನ್ನು ಮಾಡ್ತೀವಿ. ಇನ್ನೊಂದು ನಾವು ಕಲಿಬೇಕಾದ್ರೆ ಎರಡನೇದು ಅಂದರೆ ಮನುಷ್ಯನ. ಎರಡನೇ ಪ್ರಾಣಿ ಯಾವಪ್ಪ ಅಂದರೆ ಮನುಷ್ಯನದು, ಮ್ಯಾನ್. ಮನುಷ್ಯ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಿತ ಅದನೆಂದರೆ ಮನುಷ್ಯ ಒಬ್ಬ ಪ್ರಾಣಿ, ಅದಕ್ಕೆ ಎನಿಮಲಿಯಾ. ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಿಲಾಂಗ್ ಟು ದ ಕಿಂಗ್ಡಮ್ ಎನಿಮಲಿಯಾ. ಫೈಲಮ್ ಕಾರ್ಡೇಟಾ. ಅವ ಕಶೇರುಕವನ್ನು ಹೊಂದಿದಾನ, ಅದಕ್ಕೆ ಅವನು ಫೈಲಮ್ ಕಾರ್ಡೇಟಾ. ಕ್ಲಾಸ್ ಮೆಮೇಲಿಯಾ. ಮನುಷ್ಯ ಸಸ್ತನಿಯಾಗಿದ್ದಾನ. ಹಾಗೆ ಆರ್ಡರ್ ಆಫ್ ದ ಮ್ಯಾನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ದ ಪ್ರೈಮೇಟಾ. ಫ್ಯಾಮಿಲಿ ನೋಡ್ರಿ, ಪ್ರೈಮೇಟಾ ದ ಫ್ಯಾಮಿಲಿ ಈಸ್ ಹೊಮಿನಾಯ್ಡಿಯೇ. ಜೀನಸ್ ಹೋಮೋ. ಸ್ಪೀಸಿಸ್ ಸೇಪಿಯನ್ಸ್. ದ ಸೈಂಟಿಫಿಕ್ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ಹೋಮೋಸೇಪಿಯನ್. ಹೋಮೋಸೇಪಿಯನ್ ಅನ್ನೋದು ಮನುಷ್ಯನ ವೈಜ್ಞಾನಿಕ ಹೆಸರಾಗಿದೆ. ನೋಡ್ರಿ, ಕಿಂಗ್ಡಮ್ ಎನಿಮಲಿಯಾ ಪ್ರಾಣಿ ಸಾಮ್ರಾಜ್ಯ ವಂಶಗಳು. ಮನುಷ್ಯ ನೋಡ್ರಿ, ಪ್ರಾಣಿ ಸಾಮ್ರಾಜ್ಯವನ್ನು 10 ಫೈಲಮ್ಗಳಾಗಿ ವರ್ಗೀಕರಣ ಮಾಡಿದ್ದಾರೆ. ಅದರೊಳಗೆ ಮನುಷ್ಯ ಕಾರ್ಡೇಟದೊಳಗೆ ಇರ್ತಾನೆ, ಅಂದರೆ ಕಶೇರುಕ ಆಗಿದಾನ. ಈ ಕಾರ್ಡೇಟವನ್ನು 5 ಕ್ಲಾಸಸ್ ಆಲ್ರೆಡಿ ಹೇಳಿದ್ದೀನಿ ನಾನು, 5 ಕ್ಲಾಸಸ್ ಆಗಿ ವರ್ಗೀಕರಣ ಮಾಡ್ತಾರೆ. ಫೈಸಿಸ್, ಎಂಪಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಆ್ಯಂಡ್ ಮೆಮೇಲಿಯಾ. ಮನುಷ್ಯ ಒಬ್ಬ ಸಸ್ತನಿಯಾಗಿದ್ದಾನ. ಈ ಕ್ಲಾಸ್ಗಳನ್ನು ಅಂದರೆ ವರ್ಗಗಳನ್ನು ಗಣಗಳಾಗಿ ವರ್ಗೀಕರಣ ಮಾಡ್ತಾರೆ. ಸೊ ಮೆಮೇಲಿಯಾವನ್ನು 10 ಆರ್ಡರ್ಗಳಾಗಿ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಅದರೊಳಗೆ ಮನುಷ್ಯನ ಆರ್ಡರ್ ಯಾವತ್ತಪ್ಪ ಅಂದರೆ ಪ್ರೈಮೇಟಾ. ಹೌದು, ಈ ಪ್ರೈಮೇಟದೊಳಗೆ ಭಾಳಷ್ಟು ಫ್ಯಾಮಿಲಿಗಳವ. ಲೈಕ್ ಟಾರ್ಸೊರಾಯ್ಡಿಯೇ, ಲೆಮ್ಯುರಾಯ್ಡಿಯೇ, ಹುಮಿನಾಯ್ಡಿಯೇ. ಹಾಗೆ ಮನುಷ್ಯ ಹುಮಿನಾಯ್ಡಿಯೋ ಫ್ಯಾಮಿಲಿಗೆ ಏನದನ ಸಂಬಂಧಿತ ಅದನ. ಅವನ ಫ್ಯಾಮಿಲಿ ಯಾವಪ್ಪ, ಮನುಷ್ಯನ ಕುಟುಂಬ ಯಾವುದು, ಹೊಮಿನಾಯ್ಡಿಯೇ. ಜೀನಸ್ ಯಾವುದು, ಅವನ ಕುಲ ಹೋಮೋ. ಸ್ಪೀಸಿಸ್ ಅವನ ಪ್ರಭೇದ ಯಾವುದು, ಸೇಪಿಯನ್ಸ್. ಅದ ಕಾರಣ ಹೋಮೋಸೇಪಿಯನ್ಸ್ ಏನದ ಮನುಷ್ಯನ ವೈಜ್ಞಾನಿಕ ಹೆಸರಾಗಿದೆ. ಈಗ ನಾವು 2 ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ, ಇನ್ನೆರಡು ಸಸ್ಯಗಳ ಬಗ್ಗೆ. ಒಂದನೇದು ನೋಡ್ರಿ, ಒಂದನೇದು ಯಾವಪ್ಪ ಅಂದರೆ ಮ್ಯಾಂಗೋ, ಅಂದರೆ ಮಾವಿನ ಹಣ್ಣು. ನಾವು ಹೇಳಿದ್ವಿ ಸಸ್ಯಗಳನ್ನು ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ನಾವು ಫೈಲಮ್ ಇರಂಗಿಲ್ಲ, ಅಲ್ಲಿ ಇರ್ತದೆ ಡಿವಿಷನ್ ಇರ್ತದೆ. ಮ್ಯಾಂಗೋ ಇಸ್ ಬಿಲಾಂಗ್ ಟು ಕಿಂಗ್ಡಮ್ ಪ್ಲಾಂಟೇ. ಅದೊಂದು ಸಸ್ಯ ಆಗಿದೆ. ಮ್ಯಾಂಗೋ ಅಂದರೆ ಮಾವಿನ ಹಣ್ಣು ಒಂದು ಸಸ್ಯ ಆಗಿದೆ. ಆ್ಯಂಡ್ ಡಿವಿಷನ್ ಆಂಜಿಯೋಸ್ಪರ್ಮೆ. ಕ್ಲಾಸ್ ಡೈಕೋಟಿಲಿಡಾನೆ. ಆರ್ಡರ್ ಸೆಪೆಂಡೆಲ್ಸ್. The family of mango is Anacardiaceae. Genus Magnifera. Species Indica. When it is handwritten, it should be underlined separately. ನೋಡ್ರಿ, ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರೇನಪ್ಪ ಅಂದರೆ ಮ್ಯಾಗ್ನಿಫೆರಾ ಇಂಡಿಕಾ. ನೋಡಿರಿ, ಮಾವಿನ ಹಣ್ಣು ಸಸ್ಯ ಸಾಮ್ರಾಜ್ಯಕ್ಕೆ ದೊಳಗೆ ಬರ್ತದೆ, ಯಾಕಂದ್ರೆ ಅದೊಂದು ಸಸ್ಯ ಆಗಿದೆ. ಈ ಸಸ್ಯ ಸಾಮ್ರಾಜ್ಯವನ್ನು 5 ಡಿವಿಷನ್ಗಳಾಗಿ ವರ್ಗೀಕರಣ ಮಾಡ್ತಾರೆ. ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಡೋಫೈಟಾ, ಜಿಮ್ನೋಸ್ಪರ್ಮ್ ಮತ್ತು ಎಂಜಿಯೋಸ್ಪರ್ಮ್. ಸೊ ಅದರೊಳಗೆ ಮಾವಿನ ಹಣ್ಣು ಎಂಜಿಯೋಸ್ಪರ್ಮ್ಗೆ ಸಂಬಂಧಪಟ್ಟಿದೆ. ಈ ಎಂಜಿಯೋಸ್ಪರ್ಮನ್ನು 2 ಕ್ಲಾಸ್ಗಳಾಗಿ ವರ್ಗೀಕರಣ ಮಾಡ್ತಾರೆ. ಮೊನೋಕೋಟಿಲಿಡಾನೆ, ಡೈಕೋಟಿಲಿಡಾನೆ. ಅಂದರೆ ಏಕದಳ ಸಸ್ಯಗಳು, ದ್ವಿದಳ ಸಸ್ಯಗಳು. ಮಾವಿನ ಹಣ್ಣು ದ್ವಿದಳ ಸಸ್ಯವಾಗಿದೆ. ಅದರ ಫ್ಯಾಮಿಲಿ ಯಾವತ್ತಪ್ಪ ಅಂದರೆ ಸೆಪೆಂಡೆಲ್ಸ್ ಅಂತ ಕರಿತೀವಿ. ಸೊ ಆರ್ಡರ್ ಯಾವತ್ತಪ್ಪ ಅಂದರೆ ಸೆಪೆಂಡೆಲ್ಸ್ ಅಂತ ಕರಿತೀವಿ. ಮತ್ತು ಅದರ ಫ್ಯಾಮಿಲಿ ಏನಪ್ಪ ಅಂದರೆ ಅನಾಕಾರ್ಡಿಯೇಸಿಯೇ. ಇಸ್ ಅ ಫ್ಯಾಮಿಲಿ ಆಫ್ ಮ್ಯಾಂಗೋ.
ದೆನ್ ಜೀನಸ್ ಮ್ಯಾಗ್ನಿಫೆರಾ, ಅದರ ಜಾತಿ ಯಾವುದು? ಮ್ಯಾಗ್ನಿಫೆರಾ. ಸ್ಪೀಸಿಸ್ ಇಂಡಿಕಾ, ಯಾಕಂದರೆ ಇಂಡಿಕಾ ನಮ್ಮ ಇಂಡಿಯಾ ಅಂತ ಕರಿತೀವಿ, ನಮ್ಮ ದೇಶದ್ದು, ಅದಕ್ಕೆ ಇಂಡಿಕಾ ಅಂತ ಹೆಸರು ಕೊಟ್ಟಾರ. ಈ ರೀತಿ ಏನಪ್ಪ ಅಂದರೆ ಇದರ ವರ್ಗೀಕರಣವನ್ನು ಮಾಡ್ತಾರೆ. ಇನ್ನೊಂದು ಸಸ್ಯದನ್ನು ನೀವು ವರ್ಗೀಕರಣ ಮಾಡಬೇಕಾದ್ರೆ ಅದಕ್ಕೆ ನಾವು ವೀಟ್ ಅಂತ ಕರಿತೀವಿ. ವೀಟ್ ಅಂದರೆ ಗೋಧಿ, ಗೋಧಿಯ ವರ್ಗೀಕರಣ. ವೀಟ್ದ ವರ್ಗೀಕರಣ ಯಾವ ರೀತಿ ಮಾಡ್ತೀವಿ ನೋಡಿರಿ. ಏಕದಳ ಸಸ್ಯ, ದ್ವಿದಳ ಸಸ್ಯವನ್ನು ನೋಡಿದ್ರಿ, ಇವತ್ತು ಏಕದಳ ಸಸ್ಯ. ವೀಟ್ ಅಂದರೆ ಗೋಧಿ, ಅದು ಪ್ಲ್ಯಾಂಟೇ, ಸಸ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದ, ಅದು ಸಹಿತ ಒಂದು ಎಂಜಿಯೋಸ್ಪರ್ಮ್ ಆಗಿದೆ. ಆವೃತ ಬೀಜ ಸಸ್ಯ, ಹೌದಾ? ಎಂತಾರೆ ಎಂಜಿಯೋಸ್ಪರ್ಮ್, ಕನ್ನಡದಾಗ ಎಂತಾರೆ ಆವೃತ ಬೀಜ ಸಸ್ಯ ಅಂತಾರೆ. ಕ್ಲಾಸ್ ಮೊನೊಕೊಟಿಲಿಡಾನೆ ರೀ, ಇದು ಏಕದಳ ಸಸ್ಯ ಅದ. ಆರ್ಡರ್ ಪೊಯೆಲ್ಸ್, ಪೊಯೆಲ್ಸ್. ಫ್ಯಾಮಿಲಿ ಪೊಯೇಸಿಯೇ, ಫ್ಯಾಮಿಲಿ ಪೊಯೇಸಿಯೇ. ಜೀನಸ್ ಟ್ರಿಟಿಕಮ್, ಟ್ರಿಟಿಕಮ್. ಸ್ಪೀಸಿಸ್ ಎಸ್ಟಿವಮ್. ನೋಡಿರಿ, ಟ್ರಿಟಿಕಮ್ ಎಸ್ಟಿವಮ್ ಇಸ್ ಅ ಸೈಂಟಿಫಿಕ್ ನೇಮ್ ಆಫ್ ವೀಟ್. ಗೋಧಿಯ ವೈಜ್ಞಾನಿಕ ಹೆಸರು ಏನಪ್ಪ ಅಂದರೆ ಟ್ರಿಟಿಕಮ್ ಎಸ್ಟಿವಮ್ ಅಂತ ಕರಿತೀವಿ. ಸೊ ಈ ರೀತಿ ಇದನ್ನು ಕ್ಲಾಸಿಫಿಕೇಷನ್ ಮಾಡ್ತಾರೆ, ವರ್ಗೀಕರಣ ಮಾಡ್ತಾರೆ. ಸೊ ಇವತ್ತಿನ ದಿವಸ ನಾವು ವರ್ಗೀಕರಣದ ಶ್ರೇಣಿಗಳು ಅಥವಾ ವರ್ಗೀಕರಣದ ಗುಂಪುಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಇಲ್ಲಿ ವರ್ಗೀಕರಣದ ಗುಂಪುಗಳಂದ್ರೆ ಏನು, ಟ್ಯಾಕ್ಸಾ ಅಂದ್ರೇನು, ಕ್ಯಾಟಗರೀಸ್ 7 ಪ್ರಮುಖ ಗುಂಪುಗಳಾಗಿದ್ದು ಮಾಡಿದ್ವಿ. ಕಿಂಗ್ಡಮ್ ಅಂದ್ರೇನು ಅಥವಾ ಸ್ಪೀಸಿಸ್ ಅಂದ್ರೇನು, ಜೀನಸ್ ಅಂದ್ರೇನು, ಫ್ಯಾಮಿಲಿ ಅಂದ್ರೇನು, ಆರ್ಡರ್ ಅಂದ್ರೇನು, ಕ್ಲಾಸ್ ಅಂದ್ರೇನು, ಫೈಲಮ್ ಅಂದ್ರೇನು, ಡಿವಿಷನ್ ಅಂದ್ರೇನು, ಕಿಂಗ್ಡಮ್ ಅಂದ್ರೇನು, ಅದರ ಜೊತೆ 4 ಬೇರೆ ಬೇರೆ ಪ್ರಭೇದದ ಜೀವಿಗಳ ಪೂರ್ಣ ಪ್ರಮಾಣದ ಏನದು ವರ್ಗೀಕರಣ ಯಾವ ರೀತಿ ಮಾಡ್ಬೋದು ಅಂತ ನಾವು ಇವತ್ತಿನ ದಿವಸ ಕಲ್ತೀವಿ. ಇನ್ನು ಮುಂದಿನ ತರಗತಿಯೊಳಗೆ ನಾನು ನಿಮಗೆ ಟ್ಯಾಕ್ಸಾನಮಿಕ್ ಏಟ್ ಬಗ್ಗೆ ಕಲಿಸಿಕೊಡ್ತೀನಿ. ಅಂದರೆ ವರ್ಗೀಕರಣ ವ್ಯವಸ್ಥೆಯನ್ನು ಕಲಿಬೇಕಾದರೆ ನಾವು ಕೆಲವೊಂದು ಸಂಗ್ರಹಗಳನ್ನು ಮಾಡ್ಕೊಂಡಿದ್ವಿ. ಆ ಸಂಗ್ರಹದ ವ್ಯವಸ್ಥೆಗಳನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅಲ್ಲಿವರೆಗೆ ಧನ್ಯವಾದ.